ಈಗ ಆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಇಡೀ ಭಾರತ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನಾನು ಆಗಲೇ ಹೇಳಿದೆ, ಪ್ರತೀಕಾರ ನಮ್ಗೆ ಆ ಉಗ್ರರನ್ನ ಹೊಡೆದಾಕಬೇಕು, ಅವ್ರಿಗೆ ಸಪೋರ್ಟ್ ಮಾಡೋರನ್ನು ಬಿಡಬಾರ್ದು ಅಂತ ಹೇಳಿ. ನೀವು ಅಲ್ಲೇ ಇದ್ದವರು, ಕಣ್ಣಾರೆ ನೋಡಿದವರು, ನಿಮಗೇನು ಅನ್ನಿಸ್ತು ಗಣೇಶ್ ಆ ಕ್ಷಣಕ್ಕೆ? ನಮ್ಮ ಅಮಾಯಕರನ್ನ ಹೊಡೆದಾಕಿದ್ರಲ್ಲ ಈ ಉಗ್ರರು, ಅವಾಗ ನಿಮಗೇನು ಅನ್ನಿಸ್ತು? ಸರ್, ಈಗ ಏನೋ ಒಂದು ಗಲಾಟೆ ಆಗುತ್ತೆ ಎರಡು ದೇಶದ ಮಧ್ಯ ಅಂತ ಬಂದಾಗ, ಈ ಬಾರ್ಡರಲ್ಲಿ ಕಾಯ್ತಾ ಇರೋ ಸೈನಿಕರಿಗೆ ಒಂದು ತೊಂದರೆ ಆದಾಗ ಅದು ಬೇರೆ ಫೀಲ್ ಸರ್. ಹೌದು, ಲೈಕ್ ಅವ್ರು ಆ ಕೆಲಸದಲ್ಲಿದ್ದಾರೆ, ಅವರು ಅವ್ರದ್ದು ಅವ್ರ ಮನಸ್ಸಲ್ಲಿರುತ್ತೆ ಲೈಕ್ ನಾವು ಕಾಪಾಡಬೇಕು, ಹೌದು, ನಾವು ಲೈಕ್ ಲೈಕ್ ನಾವು ದೇಶನ ಕಾಯ್ತಾ ಇದ್ದೀವಿ. ಸೊ ಅವ್ರಿಗಾಗೋದು ಅವ್ರಿಗೇನೋ ಒಂದು ಅಟ್ಯಾಕ್ ಆಗುತ್ತೆ ಅನ್ನೋದು ಯಾರಿಗೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಎಲ್ಲರೂ ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ಏನೋ ಒಂದು ಪ್ರವಾಸಕ್ಕೆ ಅಂತ ಬಂದಿರ್ತಾರೆ, ಎಲ್ಲಿಂದನೋ ಇಲ್ಲಿಗೆ ಬರೋದೇ ಎಂಜಾಯ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಬಟ್ ಆ ಥರ ಟೈಮಲ್ಲಿ ಯಾರೋ ಒಬ್ರು ಬಂದು ಅವ್ರನ್ನ ಜೀವ ತೆಗಿತಾರೆ ಅಂದ್ರೆ, ಲೈಕ್ ಎಂಥವ್ರಿಗೆ ಆಗಲಿ, ಸಣ್ಣ ಮಗು ಕೂಡ, ಅದರಲ್ಲೂ ಎಸ್ಪೆಷಲಿ ಅವ್ರ ಮಕ್ಕಳಿಗೆ ಅವ್ರ ಮನಸ್ಸಲ್ಲಿ ಲೈಕ್ ಅವ್ರು ನೋಡ್ತಾ ಇದ್ರೇನೆ ಏನೇನೋ ಮಾಡಬೇಕು ಅನ್ಸುತ್ತೆ ಸರ್. ಸೊ ಭಾಳ ಕೋಪ ಬಂತು, ಅಂದರೆ ಒಂದು ಯೂತ್ ಆಗಿ, ಸ್ಟೂಡೆಂಟ್ ಆಗಿ ಭಾಳ ಕೋಪ ಬರುತ್ತೆ ಸರ್ ಅವ್ರ ಮೇಲೆ. ಲೈಕ್ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತಲ್ಲ ಸರ್. ಹೌದು, ಈಗ ಅಲ್ಲಿ ಯಾರು ಬಂದು ಕೊಂದ್ರು ಅವ್ರಿಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ, ಅವ್ರಿಗೂ ತಂದೆ ತಾಯಿ ಅಂತ ಇರ್ತಾರೆ, ಅಥವಾ ಹೆಂಡತಿ ಮಕ್ಳು ಅಂತ ಯಾರಾದ್ರೂ ಇದ್ದೇ ಇರ್ತಾರೆ. ಅದೇ ಪರಿಸ್ಥಿತಿನ ಅವ್ರನ್ನ ಯಾರಾದ್ರೂ ಕೊಂದ್ರೆ ಇವ್ರು ಯಾರಾದ್ರೂ ಸುಮ್ಮನೆ ಇರ್ತಾರ ಸರ್? ಅಲ್ಲ, ಅವ್ರಿಗೆ ಎಲ್ಲಿ ಮನಸ್ಥಿತಿ, ಎಲ್ಲಿ ಫ್ಯಾಮಿಲಿ, ಅವ್ರು ಬದುಕದೇ ಹಿಂಗೆ. ಭಾಗ್ಯಶ್ರೀ, ಅಂದರೆ ಇಲ್ಲಿ ಇಡೀ ಭಾರತ ಭಯ ಪಡ್ತಾ ಇತ್ತು, ಒಂದು ಕಡೆ ಅಲ್ಲಿ ಹಿಂಗೆ ದಾಳಿ ಆಗ್ತಾ ಇದೆ ಅಂತ ಹೇಳಿ ನಾವೆಲ್ಲ ಸುದ್ದಿ ಕೇಳ್ತಾ ಇದ್ವಿ, ಹಂಗೆ ಅಲ್ಲಿ ಶೆಲ್ ದಾಳಿ ಆಯಿತು, ಇಲ್ಲಿ ಡ್ರೋನ್ ದಾಳಿ ಆಯಿತು ಅಂತ ಹೇಳಿ. ಸೊ ನಿಮ್ಗೆ ಆ ಒಂದು ಶಬ್ದಗಳು ಕೇಳಿಸ್ತಾ ಇದ್ವಾ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆದ ನಂತರ? ಆಪರೇಷನ್ ಸಿಂಧೂರ್ ಅವತ್ತು ಸ್ವಲ್ಪ ರಾತ್ರಿ ಸ್ವಲ್ಪ ಜನಕ್ಕೆ ಅದು ಬೆಳಕು ಕಂಡೈತೆ ಸರ್. ಯಾಕಂದ್ರೆ ನಮ್ಮ ಗ್ರೂಪ್ ಗ್ರೂಪ್ದಾಗೆಲ್ಲ ವಿಡಿಯೋಸ್ ಕಳಿಸ್ತಿದ್ರಲ್ಲ ಸರ್, ಆ ಗುಡ್ಡದಿಂದ ಫುಲ್ ಒಂದು ಬೆಳಕು, ಒಂದು ಸ್ವಲ್ಪ ಸೆಕೆಂಡ್ಸ್ ಬೆಳಕು ಬಂದು ಹೋಗೋದು ಕಂಡಿತ್ತು ಸರ್. ಅದನ್ನ ಗ್ರೂಪ್ದಾಗೆಲ್ಲ ಕಳಿಸಿದ್ರಿ ಸರ್. ಅದಾದ್ಮೇಲೆ ಪುಂಚ್ ಮೇಲೆ ಅಟ್ಯಾಕ್ ಆಯ್ತು ಸರ್, ಅಲ್ಲಿ ಎಲ್ಲ ಸಿಲಿಯನ್ಸ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅವಾಗ ಅಲ್ಲಿ ಲೋಕಲ್ಸ್ ಅಂದ್ರೆ ನಮ್ಮ ಫ್ರೆಂಡ್ಸ್, ನಮ್ಮ ಸೀನಿಯರ್ಸ್ ಇದ್ರು ಸರ್, ಒಬ್ರು ಮನಿ ಮ್ಯಾಗ ದಾಳಿ ಆಗೈತೆ ಸರ್. ಅಲ್ಲಿ ಅವರೆಲ್ಲ ಅಲ್ಲಿ ಫೋಟೋ ಶೇರ್ ಮಾಡಿ, ಹಿಂಗೆ ಇವ್ರ ಮನಿ ಮ್ಯಾಗ ಹಿಂಗಾಗೈತಿ, ಹಿಂಗೆಲ್ಲ ಇಷ್ಟ ಜನ ಇದಾಗ್ಯಾರೆ, ಅವ್ರ ಮನಾಗಿನವ್ರು ಸ್ವಲ್ಪ ಜನದ ಇದಾಗಿದೆ ಸರ್. ಅಲ್ಲಿ ಲೋಕಲ್ಸ್ ಇದ್ರಲ್ಲ ಸರ್, ಜಮ್ಮುದಾಗಿದ್ದವರು ಕಾಶ್ಮೀರದಾಗ ಓದಾಕ್ ಬಂದಿದ್ರು ಸರ್. ಅದ ಜಮ್ಮುದಾಗ 2-3 ಫ್ರೆಂಡ್ಸ್ ಅವ್ರ ಮನಿಗೆಲ್ಲ ಅವ್ರ ಮ್ಯಾಗ ಹಿಂಗಾಗಿತ್ತಲ್ಲ ಸರ್, ಅವರೆಲ್ಲ ಹೇಳ್ತಿದ್ರು ಸರ್ ಹಿಂಗೆಲ್ಲ ಆಗೈತಿ ಅಂತ ಹೇಳ್ತಿದ್ರು ಸರ್. ಈಗ ಈ ಜಮ್ಮು ಕಾಶ್ಮೀರದ ಫ್ರೆಂಡ್ಸ್ ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಬಹಳ ಜನ ಇದಾರಲ್ಲ, ಸೊ ಅವ್ರು ಏನ್ ಹೇಳಾದಿದ್ರು ನಿಮ್ಗೆ ಅವಾಗ? ಸರ್, ಜಮ್ಮು ಅಲ್ಲೇ ನಮ್ಮ ಈಗ ನಾವು ಇಲ್ಲಿ BSc ಏನ್ ಮಾಡಿದ್ವಿ, ಇಲ್ಲಿ GKVK ಯೂನಿವರ್ಸಿಟಿ ಅಂಡರಲ್ಲಿ ನಾವು BSc ಮಾಡಿದ್ವಿ. ಅದೇ ಒಬ್ಬ ನನ್ನ ಸಹಪಾಠಿ ಒಬ್ಬ ಜಮ್ಮು ಅಲ್ಲಿ ಓದ್ತಿದ್ದಾನೆ. ಸೊ ಅಲ್ಲಿ ಯಾವತ್ತು ಲೈಕ್ ಅವ್ರ ಮನ್ಸಲ್ಲೇನು ಇಲ್ಲಿಂದ ಹೋಗುವಾಗ ಕಾಶ್ಮೀರ ಸ್ವಲ್ಪ ತೊಂದರೆ, ಜಮ್ಮುವಲ್ಲಿ ತುಂಬಾ ಸೇಫ್, ಸೊ ಅಲ್ಲಿ ಏನೂ ಆಗಲ್ಲ ಅನ್ನೋದು ಅವ್ನ್ ಫೀಲ್ ಇಟ್ಕೊಂಡು ಹೋಗಿದ್ದ ಅಲ್ಲಿಗೆ. ಬಟ್ ಸಡನ್ ಆಗಿ ನೋಡಿದ್ರೆ ಎಕ್ಸ್ಪೆಕ್ಟೇಷನ್ ಕಾಶ್ಮೀರ ಮೇಲೆ ಇತ್ತು, ಬಟ್ ಸಡನ್ ಆಗಿ ಜಮ್ಮು ಮೇಲೆ ಅಟ್ಯಾಕ್ ಆಯ್ತು. ಬಹಳ ಎದುರ್ಕೊಂಡ, ಲೈಕ್ ಶೆಲ್ ದಾಳಿ ಆಯ್ತಲ್ಲ. ಹೌದು, ಬಹಳ ಎದುರ್ಕೊಂಡು ವಿತಿನ್ 1 ಡೇ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟ. ಎಲ್ಲಿ ಕಾಶ್ಮೀರಕ್ಕೆ ಬಂದ್ರ? ಬೆಂಗಳೂರಿಗೆ ಬಂದ್ರು. ಓಕೆ, ಜಮ್ಮುಲ್ ಓದ್ತಿದ್ದವನು. ಸೇಮ್ ನಮ್ದು ಈಗ ಕಾಶ್ಮೀರಲ್ಲಿ ಏನ್ ಯೂನಿವರ್ಸಿಟಿ ಇದೆ ಅದೇ ತರ ಸೇಮ್ ಯೂನಿವರ್ಸಿಟಿ ಜಮ್ಮುಲ್ ಇದೆ ಸರ್. ಓಕೆ, ಆ ದಾಳಿ ಆದ ನಂತರ ನೆಕ್ಸ್ಟ್ ಡೇನೇ ಬಂದ್ಬಿಟ್ರು. ಸೊ ಆ ದಾಳಿ ಬಗ್ಗೆ ಏನಾದ್ರು ಹೇಳಿದ್ರ ಅವ್ರು ನಿಮ್ಗೆ? ಇಲ್ಲ ಸರ್, ಬಟ್ ಅವ್ರಿಗೂ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ ಸರ್. ಬಟ್ ಅವರು ಒಂದು ಸೇಫ್ ಪ್ಲೇಸ್ ಅಲ್ಲೇ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಈ ಬಾರ್ಡರ್ ಇಂದ ಹಿಡಿದು ಆ ಜಮ್ಮು ಯೂನಿವರ್ಸಿಟಿ ಬಂದು ತುಂಬಾ ಹತ್ರ ಇದೆ ಸರ್. ಓಕೆ, ನಮ್ದು ತುಂಬಾ ದೂರ ಇದೆ. ಕಂಪೇರ್ ಟು ಜಮ್ಮು ಕಾಲೇಜ್ ಬಂದ್ಬಿಟ್ಟು ಒಂದು 50 ಕಿಲೋಮೀಟರ್ ಅಷ್ಟೇ ಇದೆ ಸರ್ ಬಾರ್ಡರ್, ಜಮ್ಮು ಪಾಕಿಸ್ತಾನ ಅಂಡ್ ಜಮ್ಮು ಬಾರ್ಡರ್. ನಮ್ದು ಕಂಪೇರ್ ಮಾಡಿದ್ರೆ ಒಂದು 280 ಕಿಲೋಮೀಟರ್ಸ್ ಸ್ವಲ್ಪ ದೂರ ಇದೆ ಸರ್. ಓಕೆ, ಈಗ ಕಾಶ್ಮೀರಿ ಫ್ರೆಂಡ್ಸ್ ಇದಾರಲ್ಲ ನಿಮಗೆಲ್ಲ, ಸೊ ಆ ಕ್ಷಣಕ್ಕೆ ಅವ್ರಿಗೆಲ್ಲ ಕಾಮನ್ ಅದು, ಅಂದ್ರೆ ಈಗ ಕಾಶ್ಮೀರದಲ್ಲಿ ಈ ರೀತಿಯಾದಂತ, ಅಂದ್ರೆ ಈಗ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಗುಂಡಿನ ದಾಳಿ ಆಗ್ತಾ ಇತ್ತು, ಬಾಂಬ್ ಎಸಿತಾ ಇದ್ರು, ಅದೆಲ್ಲ ನೋಡಿದವರು ಅವರು. ಆ ವಿದ್ಯಾರ್ಥಿಗಳು ಈ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಮತ್ತೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಶುರುವಾದ ನಂತರ ನಿಮ್ ಜೊತೆ ಹೇಗೆ ನಿಂತ್ಕೊಂಡಿದ್ರು ಅವರೆಲ್ಲ, ಅಂದ್ರೆ ಸ್ಥಳೀಯ ವಿದ್ಯಾರ್ಥಿಗಳು?
ಸರ್ ನಾ ಫಸ್ಟ್ ಇದು ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಸ್ವಲ್ಪ ಮನ್ಯಾಗ ಸ್ವಲ್ಪ ಹೆದರಿದ್ರು ಸರ್ ಬಂದ್ಬಿಡ ಅಂತಂದ್ರು ಸರ್. ಬಟ್ ಅಲ್ಲಿ ಏನಂದ್ರೆ ನಮ್ದು ಈಗ ಫೈನಲ್ ಇಯರ್ ಇನ್ನೇನು 3 months 4 months ಮುಗಿತ್ತೆ. ರಿಸರ್ಚ್ ಎಲ್ಲಾರ್ದು ಪೀಕ್ ಟೈಮ್ದಾಗಿತ್ತು ಸರ್. ನಮ್ಮ ಅಡ್ವೈಸರ್ ನಾ ಹೇಳಿದಾಗ ಹಿಂಗ್ ಮನ್ಯಾಗ ಹೆದರಾಕುತ್ತಾರ ಸರ್. ನಮ್ಮ HOD ನಾ ಅಪ್ರೋಚ್ ಮಾಡಿದೆ, ಹೋಗ್ತೀನಿ ಸರ್ ನಮ್ಮ ಮನಿಗೆ ಅಂತ ಅಂದ. ಅದಕ್ಕೆ ಹಿಂಗೇನ್ ಆಗುದಿಲ್ಲ, ಯಾಕಂದ್ರೆ ಅವ್ರು ಓದುವಾಗೂ ಹಿಂಗೆಲ್ಲ ಅಟ್ಯಾಕ್ಸ್ ಎಲ್ಲ ಆಗಿದ್ವಂತ ಸರ್. ನಮ್ಮ ಅಡ್ವೈಸರ್ ನಮ್ಮ HODs ಎಲ್ಲ ಅವ್ರು ಏನ್ರಿ ಇಲ್ಲೆಲ್ಲ ಇದು ಕಾಮನ್, ಈ ಹೆದ್ರು ಬ್ಯಾಡ್ರಿ 2-3 days ಆಮೇಲೆಲ್ಲ ನಾರ್ಮಲೈಸ್ ಆಗುತ್ತೆ, ನೀವು ಧೈರ್ಯದಿಂದ ಇರ್ಬೇಕಂತ ಹೇಳ್ತಿದ್ರು ಸರ್. ಮತ್ತು ಪಹಲ್ಗಾಮ್ ಅಟ್ಯಾಕ್ ಆ ದಿವಸನು ನಮ್ಮ ಕಾಲೇಜ್ದಾಗ ಕ್ಯಾಂಡಲ್ ಮಾರ್ಚ್ ಮಾಡಿದ್ರು ಸರ್. ಎಲ್ಲ VC ಸರ್ ಎಲ್ಲ ಪ್ರೊಫೆಸರ್ಸ್ ಎಲ್ಲ ಬಂದು ಅವತ್ತು ಆಫ್ ಇತ್ತು, ಈವ್ನಿಂಗ್ ನಾವು ಕ್ಯಾಂಡಲ್ ಮಾರ್ಚ್ ಮಾಡಿದ್ವಿ. ಅದಾದ್ಮೇಲೆ ಅಲ್ಲಿ ಫ್ರೆಂಡ್ಸ್ ಎಲ್ಲಾರು ಹೇಳ್ತಿದ್ರು ಇದು ನಾರ್ಮಲ್, ಇಲ್ಲೇನು ಹಿಂಗೆಲ್ಲ ಆಗ್ತಿರತ್ತ. ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಿದ್ರು ಅವ್ರು ಸಣ್ಣವ್ರದಾಗೆಲ್ಲ ಆಗಿತ್ತಂತ, ಹೆದರ್ಬೇಡ್ರಿ ನಮಗೂ ಇದು ಫಸ್ಟ್ ಟೈಮ್ ಅಂತ ಹೇಳ್ತಿದ್ರು ಸರ್. ಬಟ್ ಅಂದ್ರು ಎಷ್ಟೇ ಯಾರೋ ಹೇಳಿದ್ರು ನಮ್ ಧೈರ್ಯ, ನಮ್ಮ ಪೇರೆಂಟ್ಸ್ ಎಲ್ಲ ಹೆದರಿದ್ರಲ್ಲ ಸರ್, ಭಾಳ ಹೆದರಿಕೆ ಆಗಿತ್ತು ಸರ್ ಅವಾಗ. ಸೊ ನಿಮ್ಮ ಸ್ನೇಹಿತರೆಲ್ಲ ನಿಮ್ಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ರು? ಹಾ ಸರ್, ಅವರು ಎಲ್ಲ ಏನಾಗುದಿಲ್ಲ ಅಂತಾನೆ ಹೇಳ್ತಿದ್ರು ಸರ್. ಬಟ್ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗ್ತಲ್ಲ ಸರ್. ಅಂದ್ರೆ ನಿಮ್ಗೆ ಬೆಂಗಳೂರಿಗೆ ಬರ್ಬೇಕಂತ ಅನ್ಸಿದ್ದು ಪಹಲ್ಗಾಮ್ ದಾಳಿ ಆದ ನಂತರನೋ ಅಥವಾ ಸಿಂಧೂರ ಕಾರ್ಯಾಚರಣೆ ಏನು ಶುರುವಾಯ್ತಲ್ಲ ಆಪರೇಷನ್ ಸಿಂಧೂರ, ಅವಾಗ ಭಯ ಶುರುವಾಯ್ತು? ಅಂದ್ರೆ ಏನಪ್ಪ ಈ ದೊಡ್ಡ ಮಟ್ಟದ ಯುದ್ಧ ಆಗ್ಬಿಡುತ್ತೆ ಅಂತ ಏನಾದ್ರು ಅನ್ಸ್ಬಿಡ್ತಾ ನಿಮ್ಗೆ? ಪಹಲ್ಗಾಮ್ ಅಟ್ಯಾಕ್ ಆದ್ಮ್ಯಾಗ ಸ್ವಲ್ಪ ಏನೋ ಅಂದ್ರೆ ಅವಾಗ ಸ್ವಲ್ಪ ಭಯ ಇತ್ತು ಸರ್. 2-3 ದಿವಸ ಅವಾಗ ಹೋಗ್ಬೇಕಂತಾನೆ ನಾವು ಕೇಳಿದ್ವಿ. ಅವಾಗ ನೀವೆಲ್ಲ ಈಗ ಸೇಫ್ ಪ್ಲೇಸ್ದಾಗ ಅದೀರಿ, ಏನ್ ಹೆದರ್ಬೇಡ್ರಿ ಅಂತ ಹೇಳ್ತೀವಿ ಸರ್. ನಾವು ಅಪ್ಪಾಜಿ ಅಂಕರು ಬಂದ್ಬಿಡು ಅಂದ್ರ ಅನಿಸ್ತಿತ್ತವ, ಯಾಕಂದ್ರೆ ಎಲ್ಲಾರು ದೊಡ್ಡವ್ರು ಗೊತ್ತಿರ್ತದೆ ಸರ್. ಏನಾರ ಈಗ ನೆಕ್ಸ್ಟ್ ನಮ್ದು ಮೂವಿ ಏನಾರ ಇದ್ದೇ ಇರತ್ತೆ ನಮ್ಮ ಇಂಡಿಯಾದಿಂದ, ಬಂದ್ಬಿಡ ಸುಮ್ಮನೆ. ನಾವು ಅಪ್ಪಾಜಿ 2-3 ಸಾರಿ ಫೋನ್ ಹಚ್ಚಿದ್ರು ಸರ್. ಅವಾಗ ಹೋಗಿದ್ದಿಲ್ಲ. ಮತ್ ಮೊನ್ನೆ ಆಪರೇಷನ್ ಸಿಂಧೂರ ಆದ್ಮೇಲೆ ನಾ ಬರಾಕ್ ಟ್ರೈ ಮಾಡಿದೆ. ಅವಾಗ ನಾವು ಅಪ್ಪಾಜಿ ಬಾಳ ಹೆದರಿದ್ರು ಸರ್. ನಾನ್ ಹಿಂಗ ಅವಾಗ ಬಾ ಅಂದ್ಯಾ, ಹಿಂಗಾತ್ ನೋಡ್ ಹೆಂಗ್ ಮಾಡ್ತಿ, ಈಗ ಅಲ್ಲೇ ಸಿಕ್ಕೊಂಡ್ರ ಮತ್ತೆ ಯುದ್ಧ ಗಿದ್ದ ಶುರುವಾದ್ರೆ ಏನ್ ಮಾಡೋದು ಅಂತ. ಸರ್ ಅದ ಅಂದ್ರ ನಾನೇ ಇದು ಸೀಟ್ ಸಿಕ್ಮ್ಯಾಗ ಅವ್ರು ಫಸ್ಟ್ ಬ್ಯಾಡ್ ಅಂದಿದ್ರು ಸರ್. ಆಮೇಲೆ ನಾನು ಸ್ವಲ್ಪ ಹಠ ಮಾಡಿ ಹೋಗಿದ್ದೆ, ಯಾಕಂದ್ರ ಸ್ವಲ್ಪ ಅಲ್ಲಿದ ಟೆಕ್ನಾಲಜಿ ಏನ್ ನಮ್ದು ಫೀಲ್ಡ್ದಾಗ ಅಲ್ಲೇನ್ ಹೊಸ ಐತಿ ಅಂತ ಕಲಿಬೇಕಂತಂದ ಇಂಟ್ರೆಸ್ಟ್ ಮಾಡ್ಕೊಂಡು ಪರ್ಮಿಷನ್ ತಗೊಂಡು ನನ್ನ ಮನ್ಯಾಗ ಎಲ್ಲಾರ್ಗು ಒಪ್ಪಸ್, ಯಾರಿಗೂ ಇಷ್ಟ ಇದ್ದಿದ್ದಿಲ್ಲ ಸರ್. ಅಂದ್ರು ಅಲ್ಲಿ ಈಗ ಸದ್ಯದ್ರಾಗ ಯಾರು ಹುಡುಗ್ಯಾರು ಹೋಗಿದ್ದಿಲ್ಲ ಸರ್ ಕರ್ನಾಟಕದ. ಫಸ್ಟ್ ಹೋಗಿದ್ನಲ್ಲ ಅದಕ್ಕ ಒಂದ್ಸಾರಿ ಅನ್ಸ್ತಾರ ಏನಾರ ತಪ್ಪು ಮಾಡ್ಬಿಟ್ಟ ನಾನು ಬಾಳ್ ಬಂಡೇರೆ ಮಾಡಿ ಅನ್ಸ್ತ. ಬಟ್ ಯಾವಾಗ ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಅವರೆಲ್ಲ ಇಲ್ಲ ನೀ ಹೋಗಿದ್ದು ಒಂದು ಗುಡ್ ಕಾಸ್ಗೆ, ನಿಂದು ಇಂಟೆನ್ಷನ್ಸ್ ನಿಂದು ಎಲ್ಲ ಚಲೋ ಇತ್ತಂದ್ರೆ ಚಲೋನ ಆಗುತ್ತೆ, ಏನು ಹೆದರ್ಬೇಡ. ಮತ್ತು ಭಾಳ ಸ್ವಲ್ಪ ಸ್ಪಿರಿಚುವಲ್ ಇಂದ ಭಾಳ ಸ್ಪಿರಿಚುವಲ್ ಸ್ಟೋರೀಸ್, ಮಹಾಭಾರತ, ನಮ್ಮ ಚಿಕ್ಕಮ್ಮ ಅಂಕರು ಮಹಾಭಾರತ ದ್ರೌಪದಿದ ಎಲ್ಲ ಎಕ್ಸಾಂಪಲ್ ಕೊಟ್ಟು ಹಿಂಗೆಲ್ಲ ನಾವು ಕುಗ್ಗಿದ್ರೆ ಹೆಂಗ ಅವಾಗಿನ ಮಹನೀಯರ ಅಷ್ಟು ಇದು ಮಾಡ್ಯಾರ, ನೀನ್ ಕುಗ್ಬಾರ್ದಂತಂದು ಅವರೆಲ್ಲ ನಂಗೆ ಧೈರ್ಯ ತುಂಬಿದ್ರು ಸರ್. ನಮ್ಮ ಅಜ್ಜಿ ಸ್ವಾತಂತ್ರ್ಯ ಹೋರಾಟಗಾರ ಹೆಂಡತಿ ಸರ್. ನಮ್ಮ ಅಜ್ಜ ಹೆಸರು ಸಿದ್ದರಾಮಪ್ಪ ಪಸಾರ, ಸ್ವತಂತ್ರ ಹೋರಾಟಗಾರ. ಸೋ ಗ್ರೇಟ್. ಅದಕ್ಕೆ ಅದೇ ಹೇಳ್ತಿದ್ರು ಸರ್ ನಮ್ಮ ಮಮ್ಮಿ, ಅಜ್ಜ ಅಜ್ಜಿ ಅಂತವ್ರ ನಿನ್ ರಕ್ತ ನಿನ್ ಕಡೆ ನಿನ್ ಮೈಯಾಗ ಐತಿ, ಹೆದರ್ಬಾರ್ದು ನೀನ್ ಯಾವ್ದೇ ಇದಾದ್ರೂ ಹೆದರ್ಬಾರ್ದು, ನಿನ್ ಸುತ್ತಮುತ್ತ ಇರೋ ಫ್ರೆಂಡ್ಸಿಗೂ ಧೈರ್ಯ ತುಂಬ ನೀನ್ ಅಂತಂದು ಹೇಳ್ತಿದ್ರು ಸರ್. ಹಂಗ ನಾವು ಹುಡುಗಿರು ಎಲ್ಲಾರು ಜೊತೆಗೆ ಇದ್ದು, ಬೇರೆ ಬೇರೆ ಸ್ಟೇಟ್ ಅವ್ರು ಇದ್ರು ನಾವೆಲ್ಲ ಜೊತೆಗೆ ಇದ್ದು, ಗೊತ್ತಿತ್ತು ಸರ್ ಅಲ್ಲಿ ನಮ್ಗೆ ಸೇಫ್ ಇಲ್ಲ, ಭಾಳ ನೆಗೆಟಿವ್ ಥಾಟ್ಸ್. ಹೆಂಗಂದ್ರೆ ಡೇ ಟೈಮ್ ಎಲ್ಲ ಆರಾಮ್ ಇರ್ತಿತ್ತು ಸರ್, ರಾತ್ರಿ ಬ್ಲಾಕ್ ಔಟ್ ಆದ್ಮೇಲೆ ಸೈರನ್ಸ್ ಕೇಳ್ತಿತ್ತು, ಲೈಟ್ ಇರ್ತಿದ್ದಿಲ್ಲ, ಏನಿಲ್ಲ. ಒಂದೊಂದ್ಸರಿ ನೆಟ್ವರ್ಕ್ ಡೌನ್ ಹಾಕಿತ್ತು ಸರ್. ಅವಾಗ ಫುಲ್ ಹೆದರಿಕೆ ಹಾಕಿದ್ದು. ಅವಾಗ ಎಲ್ಲ ಆಲ್ಮೋಸ್ಟ್ 10-15 ಜನ ಹುಡುಗಿರು ಒಂದ್ ರೂಮ್ದಾಗ 3 ಜನ ಇರ್ತೀವಿ. ಆ ಟೈಮ್ದಾಗ ಎಲ್ಲರೂ ಒಂದ್ ಕಡೆ ಕುತ್ಕೊಂಡು ಇಲ್ಲ ಏನಾಗುದಿಲ್ಲ ನಾವು ಸೇಫ್ ಆಗಿದೀವಿ. ಸ್ವಲ್ಪ ಜನ ಅಳ್ತಿದ್ರು ಸರ್, ಪೇರೆಂಟ್ಸ್ ಅಳಾಕುತ್ತಿದ್ದಕ್ಕೆ ನಾವು ಹತ್ತಿವಿ ಸರ್. ಆದ್ರೆ ನಮ್ ಫ್ರೆಂಡ್ಸ್ನು ಹೇಳ್ತಿದ್ರು, ನಮ್ ಫ್ರೆಂಡ್ಸ್ ಅವ್ರು ಸೈನಿಕ್ ಸ್ಕೂಲ್ದಾಗೆಲ್ಲ ಹಿಂಗ್ ಓದಿದ್ರು ಸರ್. ಅವ್ರ ಹುಡುಗಿರ್ ಫ್ರೆಂಡ್ಸ್ ಫ್ರಂಟ್ ಲೈನ್ ದಾಗೆಲ್ಲ ಅಂದ್ರ ಇದಾರ ಸರ್. ಅವ್ರು ಅದನ್ನೆಲ್ಲ ಹೇಳಿ ನಮಗ್ ಧೈರ್ಯ ತುಂಬಿರ್ತಿದ್ರು ಸರ್. ಅವ್ರೆಲ್ಲ ಹೋಗ್ಯಾರಲ್ಲೇ, ನೀವ್ ಯಾಕೆ ಹೆದರ್ತೀರಿ, ನೀವೆಲ್ಲ ಕಾಲೇಜ್ದಾಗ ಸೇಫ್ ಅದೀರಿ. ಸ್ವಲ್ಪ ಜನ ಭಾಳ ಜನ ಫ್ರೆಂಡ್ಸ್ ನಂಗೆ ಹೆಲ್ಪ್ ಮಾಡ್ಯಾರ ಸರ್. ಸ್ವಲ್ಪ ಜನ ಬಂದ್ಬಿಡ್ಬೇಕಾಗಿತ್ತು, ನೀ ಬರ್ಬೇಕಾಗಿತ್ತು, ಯಾಕೆ ಹೋದಿನ ಅಂತ ಅಂದ್ರಿ ಸರ್. ಇನ್ನೊಂದು ಸೇಮ್ 2 ಕಾಯಿನ್ 2 ಮುಖ ಆಗತ್ತೆ. ಇನ್ನೊಂದ್ ಜನ ಫ್ರೆಂಡ್ಸ್ ಇಲ್ಲ ನೀ ಹೆದರ್ಬೇಡ, ಅಲ್ಲೆಲ್ಲ ಯೋದ್ರು ಹುಡುಗ್ಯಾರು ಇರ್ತಾರ, ಏನ್ ಹೆದರ್ಬಾರ್ದು ಅಂತಂದ್ ಅವ್ರು ನಂಗೆ ಬಾಳ ಇದು ಹೆಲ್ಪ್ ತುಂಬಿದ್ರಲ್ಲ. ಎಸ್ ಸರ್, ಇದೆಲ್ಲಕ್ಕೂ ಕಾರಣ ಅವ್ರ ಧೈರ್ಯ. ಯಾಕಂದ್ರೆ ನಾವು ಆ ಸ್ಟೇಜ್ ಇದ್ದೀವಿ ಅಂದ್ರ ಬೇರೆಯವ್ರು ನಮಗ್ ಕುಗ್ಗಿಸೋಕಿನ್ನ ಒಂದು ಧೈರ್ಯ, ಅವ್ರವ್ರ ಪಾಸಿಟಿವ್ ಥಾಟ್ಸ್ನು ನಮಗ ಬಾಳ ಧೈರ್ಯ. ಆ ಟೈಮಲ್ಲಿ ಅಂತ ಟೈಮಲ್ಲಿ ಫ್ರೆಂಡ್ಸ್ ಪಾತ್ರನೂ ಬಹಳ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ನಾವು ಅಪ್ಪ ಅಮ್ಮನ್ ಬಿಟ್ಟು ಬೇರೆ ಊರಿಗೆ ಹೋಗಿರ್ತೀವಿ, ಸಂಬಂಧಿಕರು ಇರಲ್ಲ, ಯಾರು ಇರಲ್ಲ, ನಿಮ್ಗೆ ಒಬ್ರಿಗೊಬ್ರು ಪರಿಚಯನೂ ಇಲ್ಲ ಪಾಪ, ಬೇರೆ ಬೇರೆ ಊರವ್ರು ನೀವೆಲ್ಲ. ಅಲ್ಲಿ ಹೋಗಿ ಒಂದಾಗಿದ್ದೀರಿ, ನಾವೆಲ್ಲ ಕನ್ನಡಿಗರು ಅಂತ ತಿಳ್ಕೊಂಡು ನೀವೆಲ್ಲ ಒಗ್ಗಟ್ಟಾಗಿದ್ರಿ. ಅದಾದ ನಂತರ ಈಗ ಇಷ್ಟೆಲ್ಲ ದಾಳಿ ಆಗುತ್ತೆ, ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀರಿ. ಡಿಸೈಡ್ ಆದ ನಂತರ ನಿಮಗೆ ಸಹಾಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ. ಅವಾಗ ಒಂಥರ ಖುಷಿ ಆಗುತ್ತೆ, ಒಬ್ಬ ಯಾರೋ ಬಂದ್ರಲ್ಲ ನಮ್ಮನ್ನು ಕಾಪಾಡೋಕ್ಕೆ ಅಂತ ಹೇಳಿ. ಅಲ್ಲಿಂದ ನೀವು ಬೆಂಗಳೂರಿಗೆ ಬಂದಾಗ ನಿಮ್ಗೆ ಅನಿಸಿದ್ದೇನು, ಅಪ್ಪ ಬಂದ್ಬಿಟ್ಟವಲ್ಲ, ನಾವು ಬಚಾವ್ ಆಗ್ಬಿಟ್ಟವಲ್ಲ?
ಅಂತ ಅನಿಸ್ತಲ್ಲ? ತಾಯ್ನಾಡಿಗೆ ಬಂದಿದ್ದು ಖುಷಿನೇ ಬೇರೆ ಸರ್ ಅದು. ಹಾಂ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲೆ ಅನಿಸ್ತು ಸರ್ ನನಗಂಗ್ರು. ನಿಜ ಸರ್, ಯಾಕಂದ್ರೆ ಸಿಚುವೇಶನ್ ನೋಡಿ ಆ ಮಾತಿನ ಅರ್ಥ ಗೊತ್ತಾಗ್ಬಿಟ್ಟಿರ್ಬೇಕಲ್ಲ ಈಗ. ಫ್ಯೂ ಡೇಸ್ ದಾಗ ಲೈಫ್ ಇಂಪಾರ್ಟೆನ್ಸ್ ಗೊತ್ತಾಗ್ಬಿಟ್ಟು ಸರ್. ಒಂದ್ 7th to 10th 3 days ದಾಗ ಲೈಫ್ ಎಷ್ಟ್ ಮುಖ್ಯ, ನಮ್ ಲೈಫ್ ಬೇರೆಯವ್ರಿಗೆ ಎಷ್ಟ್ ಮುಖ್ಯ, ನಮ್ ಲೈಫ್ ನಮ್ಗೆ ಎಷ್ಟ್ ಮುಖ್ಯ, ಲೈಫಿಂದ ಅರ್ಥನೇ ಗೊತ್ತಾಗ್ಬಿಡ್ತು ಸರ್. ಸ್ವಲ್ಪ ಅಯ್ಯಪ್ಪ, ಲೈಫ್ ಅಂದ್ರೆ ಕೆಲವರು ಬಹಳ ಈಸಿಯಾಗಿ ತಗೊಂಡಿರ್ತಾರೆ. ಇಂಥ ವಾತಾವರಣದಲ್ಲಿ ಇದ್ದು ಬಂದ್ಬಿಟ್ರೆ ಜೀವ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅಪ್ಪ ಅಂತ ಗೊತ್ತಾಗಿರುತ್ತಲ್ಲ. ಜೀವ ಕಳ್ಕೊಳ್ಳೋದು ಭಾಳ ಇದೆ ಸರ್, ಜೀವ ಕಳ್ಕೊಳ್ಳೋದು ಎಷ್ಟು ಕಷ್ಟ ಮದಿ ಗೊತ್ತಾಗುತ್ತೆ. ನಿಜ ನಿಜ ನಿಜ. ಅದೇ ಬೆಂಗಳೂರಿಗೆ ಬಂದ ತಕ್ಷಣ ಏನು ಅನಿಸ್ತು ನಿಮಗೆ? ಅಂದರೆ ಲೈಕ್ ಬದುಕ್ತಪ್ಪ ಜೀವ ಅಂತ ಅನ್ಸಿರ್ಬೋದಲ್ಲ ಆ ಕ್ಷಣಕ್ಕೆ? ಹಾಂ ಸರ್, ಭಾಳ ಸೇಫ್ ಅಂತ ಫೀಲ್ ಆಯ್ತು. ನಾವು ಡೆಲ್ಲಿಲಿ ಇದ್ದಾಗೂ ಲೈಕ್ ಅಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಬಟ್ ಆ ವಾತಾವರಣ ನಮ್ಗೆ ಅಷ್ಟು ಸೇಫ್ ಅನ್ಸಲಿಲ್ಲ. ಜನ ಎಲ್ಲ ನಮ್ಮವರೇ ಅಲ್ಲ, ಯಾಕಂದ್ರೆ ಕರ್ನಾಟಕ ಬಂದಲ್ಲಿ ನಾವೆಲ್ಲ ಇಲ್ದಿದ್ದು. ಅಲ್ಲಿ ಪ್ರತಿಯೊಬ್ಬರು ಕೂಡ ಕನ್ನಡದಲ್ಲೇ ಮಾತಾಡ್ತಾ ಇದ್ರು, ನಮ್ಮನ್ನೆಲ್ಲ ಚೆನ್ನಾಗಿ ಬರಮಾಡ್ಕೊಂಡ್ರು. ಊಟ ವಸತಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ನೋಡ್ಕೊಂಡ್ರು. ದೆಹಲಿಯಲ್ಲಿರೋ ಕರ್ನಾಟಕ ಭವನದಲ್ಲಿ ಹೋಗಿದ್ರು. ಅಲ್ಲಿ 1.5 ದಿವಸ ಇದ್ವಿ ಸರ್. ಅಲ್ಲಿ ಎಲ್ಲ ಕರ್ನಾಟಕದವರು ಇದ್ರು. ಅವಾಗ ಸ್ವಲ್ಪ ಕರ್ನಾಟಕ ಬಂದಾಗ ಅನ್ಸ್ ಸರ್, ಯಾಕಂದ್ರೆ ಅಲ್ಲಿ ರಿಸೆಪ್ಷನಿಸ್ಟ್ ಇಂದ ಹಿಡಿದು ಸ್ಟಾಫ್ ಎಲ್ಲ ಕನ್ನಡದಾಗ ಮಾತಾಡ್ಸಿ ನಾವ್ ಬಂದ ತಕ್ಷಣ ನಮ್ ಜೊತೆ ಚಂದಂಗ್ ಮಾತಾಡಿದ್ದ. ಅಲ್ಲಿ ನೀವು ದೆಹಲಿಗೆ ಬರೋವರೆಗೂ ಹೆದರ್ಕೊಂಡೇ ಇದ್ರಿ ಅಲ್ಲ? ಹಾ ಸರ್, ಅಲ್ಲಿಗೆ ಬರೋವರೆಗೂ ಸೇಫೇ ಇದ್ದಿದ್ದಿಲ್ಲಲ್ಲ ಸರ್. ಅಂದ್ರೆ ಅದೆಲ್ಲ ನಾವು ಲೈಕ್ ಸಾಂಬಾ ಆಗಿರ್ಬೋದು, ಪಠಾನ್ಕೋಟ್, ನಾವು ದಾರಿ ಉದ್ದಕ್ಕೂ ಅದೆಲ್ಲ ಪ್ಲೇಸ್ ಅನ್ನು ದಾಟ್ಕೊಂಡೇ ಬರ್ಬೇಕು ಸರ್ ಟ್ರೈನಲ್ಲಿ. ಓಕೆ, ಒಟ್ಟಾರೆ ನೀವು ನಿಮ್ಮನ್ನ ಈಗ ಕರ್ಕೊಂಡು ಬಂದಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಇನ್ನೂ ಒಂದಿಷ್ಟು ಜನರ ಹೆಸರು ಹೇಳಿದ್ರಿ. ಅವ್ರೆಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ ಎಲ್ಲರೂ ಕೂಡ? ಸರ್ ಕೊನೆಯದಾಗಿ ಏನು ಅವ್ರಿಗೆ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ ಸರ್, ಈಗ ನಮ್ಮನ್ನ ಇಲ್ಲಿ ಎಲ್ಲರನ್ನೂ ಕೂಡ 13 ಇವರು ಒಂದಿಬ್ರು 15 ಜನನೂ ಕೂಡ ಸುರಕ್ಷಿತವಾಗಿ ಇಲ್ಲಿ ಕರ್ಕೊಂಬಂದು ಮತ್ತೆ ನಮ್ಮನ್ನ ಮನೆಗೆ ತಲುಪಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸರ್ ಆಗಿರ್ಬೋದು, ಮತ್ತೆ ನರೇಂದ್ರ ಮೋದಿ ನೇತೃತ್ವದ ಗೌರ್ಮೆಂಟ್ ಆಫ್ ಇಂಡಿಯಾ, ಮತ್ತೆ ಅಲ್ಲಿ ನಮ್ಮ ಕರ್ನಾಟಕ ಬಂದೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಪ್ರತಿಯೊಬ್ಬರಿಗೆಲ್ಲ ಹೇಳ್ತೀವಿ ಎಷ್ಟೇ ಹೇಳಿ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಸರ್. ಓಕೆ ಓಕೆ. ಒಟ್ಟಾರೆ ನೀವು ಇದೆಲ್ಲ ಈ ಪರಿಸ್ಥಿತಿ ತಿಳಿಯಾದ ನಂತರ ಮತ್ತೆ ಅಲ್ಲೇ ಯೂನಿವರ್ಸಿಟಿಗೆ ಹೋಗಿ ಓದಬೇಕು ಅಂತ ಡಿಸೈಡ್ ಮಾಡಿದ್ದೀರಿ. ಸೊ ಮನೇಲೆಲ್ಲ ಬೇಡ ಅಂತಿಲ್ವಾ? ಬೇಡ ಅಂತಾರೆ ಸರ್. ಅವರು ಯೂನಿವರ್ಸಿಟಿಗಳು ಇಲ್ಲೂ ಇದಾವಲ್ಲ, ಅವ್ರ ಹತ್ರ ಮಾತಾಡ್ಕೊಂಡು ಇಲ್ಲೇ ನಿಮ್ಮ ಡಿಗ್ರಿ ಇಲ್ಲೇ ಕಂಟಿನ್ಯೂ ಮಾಡ್ಕೊಳ್ಳೋ ಥರ ಮಾಡಿ, ಮತ್ತೆ ಅಲ್ಲಿಗೆ ಯಾರು ಕಳ್ಸಕ್ ನಮ್ಗೆ ಯಾರಿಗೂ ಒಪ್ಪಿಗೆ ಇಲ್ಲ, ಅದೇ ಗೌರ್ಮೆಂಟ್ ಹತ್ರ ಮಾತಾಡೋಣ, ಇಲ್ಲಿಗೆ ಶಿಫ್ಟ್ ಮಾಡೋ ಥರ ಒಪ್ಸೋಣ ಅವ್ರ ಹತ್ರ ಅಂತ ಅವ್ರು ಕೇಳ್ಕೊತಿದ್ದಾರೆ. ಬಟ್ ಆಗಲ್ಲ ಸರ್ ಆ ಥರ, ಅದು ಪಾಸಿಬಲ್ ಇಲ್ಲ ಹಂಗೆ. ಸೊ ಅಲ್ಲೇ ಹೋಗಿ ಮಾಡ್ಬೋದು ಸರ್. ಇದೊಂದು ಇನ್ಸಿಡೆಂಟ್ ಆಗಿ ಈ ಇದರಲ್ಲಿ ಪರಿಸ್ಥಿತಿ ಇರಲ್ಲ, ಎಲ್ಲವೂ ಸರಿ ಹೋಗುತ್ತೆ. ಸೊ ಇದು ಸರಿ ಹೋದ್ರೆ ಮತ್ತೆ ಆ ತರ ಸಿಚುವೇಶನ್ ಬರಲ್ಲ ಸರ್. ಅಂದ್ರೆ ಯಾರೇ ಆಗ್ಲಿ ಪ್ರಾಕ್ಟಿಕಲಿ ಥಿಂಕ್ ಮಾಡಿದ್ರೆ ಮತ್ತೆ ಅದೇ ತರ ಸಿಚುವೇಶನ್ ಬರಲ್ಲ. ಓಕೆ ಗಾಯ್ಸ್, ಥ್ಯಾಂಕ್ ಯು ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕಾಗಿ. ಆಲ್ ದಿ ಬೆಸ್ಟ್ ನಿಮಗೆಲ್ಲ, ಇನ್ನು ಮುಂದೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಗಮನಿಸಿದ್ರಲ್ಲ, ನಾವೆಲ್ಲ ಇಲ್ಲಿ ಕೂತ್ಕೊಂಡು ಪಹಲ್ಗಾಮ್ನಲ್ಲಿ ದಾಳಿ ಆಗಿದೆ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೀತಾ ಇದೆ, ಇನ್ನು ಹೆಂಗಪ್ಪ ಪರಿಸ್ಥಿತಿ ಅಂತೆಲ್ಲ ಯೋಚನೆ ಮಾಡ್ತಾ ಕೂತಿದ್ವಿ. ಆದರೆ ಅಲ್ಲಿದ್ದು ಅಲ್ಲಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಅಲ್ಲಿಂದ ಬಚಾವಾಗಿ ಬಂದಂಥ ವಿದ್ಯಾರ್ಥಿಗಳ ಮಾತು ಮತ್ತು ಕತೆ ಇದು. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.